ಗುಡ್ ಮಾರ್ನಿಂಗ್ ಗೈಸ್. ಎಲ್ರಿಗೂ ಶುಭೋದಯ. ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ಶುಭೋದಯ. ನಂಗಂತೂ ಫುಲ್ಲು ನಿದ್ದೆ ಬರ್ತಾ ಇದೆ. ಬಟ್ ಟುಡೇ ಇಸ್ ದ ಸೆಕೆಂಡ್ ಡೇ. ಎಲ್ಲ ಬೇಗ ಎಬ್ಬಿಸ್ಬಿಟ್ಟಿದ್ದಾರೆ. ಆದಮೇಲೆ ಕ್ಯಾಂಪ್ ಫೈರ್ ಹಾಕಿದ್ರು, ಚೆನ್ನಾಗಿತ್ತು ಕ್ಯಾಂಪ್ ಫೈರು. ಆಮೇಲೆ ಊಟ ಕೊಟ್ಟರು, ಚೆನ್ನಾಗಿತ್ತು. ಊಟ ಕೊಟ್ಟಮೇಲೆ ಎಲ್ಲ ನಾವು ಒಂದು ಟ್ರೀ ಹೌಸ್ ಇದೆ, ಟ್ರೀ ಹೌಸ್ಗೆ ಹೋಗಿ ರಾತ್ರಿ 2 ಗಂಟೆವರೆಗೂ ಗೇಮ್ಸ್ ಆಡ್ಕೊಂಡು ಕೂತಿದ್ವಾ. ನಿದ್ದೆ ಮಾಡಿದ್ದೆ 2 ಗಂಟೆಗೆ, ಎದ್ದಿದ್ದು 6:30ಗೆ. ನನಗೆ ನಿದ್ದೆ. ಅಯ್ಯೋ, ಇವ್ರುಗಳು ಬೇಗ ಹೋಗ್ಬೇಕು ಅಂತ ಬಡ್ಕೋತಾರೆ. ಐ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಇಷ್ಟೊತ್ತಿಗೆ ಹೋಗಲಿಲ್ಲ ಅಂದರೆ ನಾವು ಗೋಕರ್ಣಗೆ ಹೋಗೋ ಅಷ್ಟೊತ್ತಿಗೆ ಫುಲ್ಲು ಬಿಸಿಲಾಗಿರುತ್ತೆ ಆ್ಯಂಡ್ ಬೀಚಲ್ಲಿ ಓಡಾಡೋಕ್ಕಾಗಲ್ಲ. ಸೊ ಐ ಟ್ರೈ ಮೈ ಬೆಸ್ಟ್, ಎದ್ದು ರೆಡಿಯಾಗಿ ವಿದಿನ್ 30 ಮಿನಿಟ್ಸ್ ಹೋಗಬೇಕು. ಬಟ್ ಒಂದು ಸ್ವಲ್ಪ 10 ಮಿನಿಟ್ಸ್, ಜಸ್ಟ್ 10 ಮಿನಿಟ್ಸ್ ಮಲ್ಕೋತೀನಿ. ಆಮೇಲೆ ಫಟಾಫಟ್ ಅಂತ ರೆಡಿ ಆಗ್ತೀನಿ ಅಷ್ಟೆ. ದಟ್ ಈಸ್ ದ ಪ್ಲ್ಯಾನ್. ಇವರು ನಮ್ಮ ಟೂರ್ ಗೈಡ್. ಇವ್ರ ಹೆಸರು ಹಿಂದೂ ಅಂತ. ಪ್ಯಾಕರ್ಸ್ ಯುನೈಟೆಡ್ ಇಂದ ನಮಗೆ ಇವತ್ತು ಫುಲ್ 3 ಡೇ ಟ್ರಿಪ್ ಏನಿದೆ ಎಲ್ಲ ಅವರೇ ನೋಡ್ಕೋತಾ ಇರೋದು. ಸೊ ಲೆಟ್ಸ್ ಸೇ ಹಾಯ್. ಹಾಯ್ ಹಿಂದೂ. ಹಾಯ್, ಹೌ ಆರ್ ಯು? ಐ ಆಮ್ ಗುಡ್. ನೀವು ಹೇಗಿದ್ದೀರಾ? ಐ ಆಮ್ ಟು ಗುಡ್. ವಿ ಹ್ಯಾಡ್ ಅ ನೈಸ್ ಸ್ಲೀಪ್. ನೆನ್ನೆ ನಾನು ಮಲಗಿಲ್ಲ. ಆ್ಯಂಡ್ ಯು ನೋ ವಾಟ್ ಇಸ್ ದ ರೀಸನ್. ಆ್ಯಂಡ್ ಸೊ ನಾವು ವೇರ್ ಆರ್ ವಿ ಗೋಯಿಂಗ್ ಟುಡೇ? Today mostly we are heading towards to Honavara, where there is a boating. It's a backwater flow. So, okay. How was the first day of your trip? Your experience? I want to ask you that experience. Yeah, you're a participant. I'm really right. So anyways, yeah. I enjoyed. ನಂಗೆ ತುಂಬಾನೇ ಇಷ್ಟ ಆಯಿತು. Yesterday was full of adventures. Water sports was superb. ಆಡಿ I can't feel my legs. I can't feel anything. And I wanted to be in water only. So glad to know this. And it was a very good experience, and you were very comfortable. In a doubt idru, whatever we had, we could reach out to you. My job, no. Bega ready ಆಗ್ಬಿಟ್ಟು we will go. Yeah. You're already getting late. ಸೊ ಹೀಗೆ ಸ್ಟಾರ್ಟ್ ಆಯಿತು ನಮ್ಮ ಪ್ರಯಾಣ ಹೊನ್ನಾವರಕ್ಕೆ. 30 ಮಿನಿಟ್ಸಲ್ಲಿ ವಿ ಟ್ರೈಡ್ ಅವರ್ ಬೆಸ್ಟ್ ಟು ಗೆಟ್ ರೆಡಿ. ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ಲಗೇಜ್ ಪ್ಯಾಕ್ ಮಾಡಿಕೊಂಡು. ಬಟ್ ಸ್ವಲ್ಪ ಟೂರ್ ಗೈಡ್ ಗರಂ ಆಗಿದ್ರು, ಇನ್ನೂ ಬೇಗ ಬಿಡ್ಬೋದಾಗಿತ್ತು ಅಂತ. ಬಟ್ ವಿ ಟ್ರೈಡ್ ಅವರ್ ಬೆಸ್ಟ್. ಅದಾದಮೇಲೆ ಟಿ ಕೂತ್ಕೊಂಡು ದ ಫೇವ್ರೆಟ್ ಪಾರ್ಟ್ ಆಫ್ ಮೈ ಜರ್ನಿ, ಲಿಸನಿಂಗ್ ಟು ಮೈ ಫೇವ್ರೆಟ್ ಸಾಂಗ್ಸ್. ಎಲ್ಲ ಲ್ಯಾಂಗ್ವೇಜಸ್ದು ಸಾಂಗ್ಸ್ನು ನಾನು ಮೊದಲೇ ಡೌನ್ಲೋಡ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ನಾನೇ ಮ್ಯೂಸಿಕ್ ಕೋಆರ್ಡಿನೇಟರು. ಎಲ್ಲರದ್ದು ಸಾಂಗ್ಸ್ ಕೇಳೋದು, ಹಾಕೋದು. ಆ್ಯಂಡ್ ವಿ ವರ್ ವೈಬಿಂಗ್ ಟು ದ ಮ್ಯೂಸಿಕ್. ಆ್ಯಂಡ್ ಎಲ್ಲ ಸ್ಟ್ರೇಂಜರ್ಸ್ ಆಗಿದ್ವಿ. ಬೈ ಎಸ್ಟರ್ಡೇ ನಾವೆಲ್ಲ ಫುಲ್ಲು ಒಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಫುಲ್ ಕಾಮಿಡಿ ಮೂಮೆಂಟ್ಸ್ ಎಲ್ಲ ಇತ್ತು. ಈ ಲಾಸ್ಟಲ್ಲಿ ಕೂತಿರೋರೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು, ಬಟ್ ನಾನು ವೈಬ್ ಮಾಡ್ತಾಯಿದ್ದೆ. ಲಿರಿಕ್ಸೇ ನಂಗೆ ಸರಿಗೆ ಬರ್ತಿರಲಿಲ್ಲ, ಬಟ್ ವೈಬ್ ಇಸ್ ಅ ವೈಬ್. ಇದು ನನ್ನ ಫೇವ್ರೆಟ್ ಸಾಂಗ್. ಸಪ್ತಸಾಗರದಾಚೆ ಎಲ್ಲೋ ಟೈಟಲ್ ಟ್ರ್ಯಾಕು. ಮನಸ್ಸು ತುಂಬಿ ಹಾಡಿದ್ದೀನಿ ಅಂತೂ ಫುಲ್ ಫೀಲ್ಸಲ್ಲಿ. ಅಲ್ಲಿದ್ದವರೆಲ್ಲ ಒಂದು 2 ಮಿನಿಟ್ಸ್ ಆಫ್ ಸೈಲೆನ್ಸ್ ಮೇಂಟೈನ್ ಮಾಡ್ತಾಯಿದ್ರು. ಬಿಕಾಸ್ ನಾನು ಫುಲ್ಲು ಜೋರಾಗಿ ಹರ್ಚ್ಕೊಂಡು ಕಿರ್ಚ್ಕೊಂಡು ಆಡ್ತಾಯಿದ್ದೆ.
ನಾನು ಫುಲ್ಲು ಫೀಲ್ಸಲ್ಲಿದ್ದೆ. ಅವರು ಪ್ರಾಬಬ್ಲಿ ಅಂದ್ಕೊಂಡಿರ್ಬೋದು ಇದು ಯಾವುದೋ ಲೂಸ್ ನಮ್ಮ ಜೊತೆ ಬಂದುಬಿಟ್ಟಿದ್ದಾಳೆ ಟ್ರಿಪ್ಗೆ, ಏನು ಹಿಂಗೆ ಆಡ್ತಾವಳಲ್ಲ ಅಂತ. ಆಬ್ವಿಯಸ್ಲಿ ಅವ್ರ ಕನ್ನಡ ಲಿರಿಕ್ಸ್ ಬರ್ತಾ ಇರಲಿಲ್ಲ, ಬಟ್ ನಾನು ಕೇರೇ ಮಾಡಿಲ್ಲ ಬಿಕಾಸ್ ಇದು ನನ್ನ ಫೇವ್ರೆಟ್ ಸಾಂಗು. ಐ ಆಮ್ ಇನ್ ದಟ್ ವೈಬು, ಆ ಝೋನು, ಆ ಟಿ ಫುಲ್ಲು ಮ್ಯೂಸಿಕ್ ಹಾಕ್ಬಿಟ್ಟು ಫುಲ್ ವಾಲ್ಯೂಮಲ್ಲಿ ಅದೇ ಒಂಥರ ವೈಬ್ ಅದು. ಅದಕ್ಕೆ ನಾನು ಆಡ್ತಾಯಿದ್ದೆ, ನಾನು ಕೇರೇ ಮಾಡಲಿಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಮೂಮೆಂಟ್. ನನ್ನ ಟ್ರಿಪ್ಪಲ್ಲಿ ಯಾವುದೇ ಟ್ರಿಪ್ಗೆ ಹೋದರೂ ನಾನು ಹಾಡೋದೇ ನನ್ನ ಫೇವ್ರೆಟ್ ಮೂಮೆಂಟ್. ನಾನು ಚೆನ್ನಾಗಿ ಆಡ್ತೀನೋ ಅಥವಾ ಕಾಗೆ ಥರ ಆಡ್ತೀನೋ ಐ ಡೋಂಟ್ ನೋ, ಬಟ್ ಸಿಂಗಿಂಗ್ ಇಸ್ ಸಿಂಗಿಂಗ್ ಅಷ್ಟೇ. ಸೊ ನಾವು ಹೊನ್ನಾವರ ರೀಚ್ ಆಗೋಷ್ಟು ಮಧ್ಯಾಹ್ನ ಆಗೋಗಿತ್ತು. ಮಧ್ಯಾಹ್ನ ಮಾತ್ರ ಎಲ್ಲೂ ಟ್ರಾವೆಲ್ ಮಾಡಬಾರ್ದು, ಹೋದರೆ ಬೆಳಗ್ಗೆ ಹೋಗಬೇಕು ಇಲ್ಲ ಸಾಯಂಕಾಲ ಹೋಗಬೇಕು. ಈ ಬಿಸಿಲಲ್ಲಿ ಎಸ್ಪೆಷಲಿ ಸಮ್ಮರ್ ಸೀಸನ್ ಬಿಸಿಲಲ್ಲಿ ಮಾತ್ರ ಹೋಗಬಾರ್ದು. ಬಟ್ ಎನಿವೇಸ್ ಹೋದ್ವಿ, ಬೋಟ್ ರೈಡಿಂಗಿಗೆ ಹೋದ್ವಿ. ಎಲ್ಲರೂ ಬೋಟಲ್ಲಿ ಕೂತ್ಕೊಂಡು ವಿ ವರ್ ಸೀಯಿಂಗ್ ದ ಬ್ಯೂಟಿಫುಲ್ ಬೋಟ್ ರೈಡ್. ಮಾತ್ರ ಹೊನ್ನಾವರ ರಿವರ್ ಸೈಡ್ ಮಾತ್ರ ಸಕ್ಕತ್ತಾಗಿದೆ. ಎಲ್ಲ ಡಿಸ್ಕಷನ್ ಏನೇನೋ ಮಾಡ್ತಾಯಿದ್ರು. ನಾನು ನೆರಳಿರೋ ಕಡೆ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಫುಲ್ಲು ಸೀಟೆಲ್ಲ ಕಾದೋಗ್ಬಿಟ್ಟಿತ್ತು. ಆದರೂ ವ್ಲಾಗಿಂಗೋಸ್ಕರ ನನ್ನ ಫ್ಯಾನ್ಸ್ಗೋಸ್ಕರ ಕಾದೋಗಿರೋ ಎಂಚ್ ಮೇಲೆ ಕೂತಿದ್ದೆ, ವ್ಯೂ ಎಲ್ಲ ತೊಗೊಳ್ತಾ ಇದ್ದೆ. ಇಟ್ಸ್ ಓಕೆ, ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ ಫ್ಯಾನ್ಸ್ಗೋಸ್ಕರ. ಬಟ್ ಎನಿವೇಸ್ ಚೆನ್ನಾಗಿ ನಗ್ತಾ ಇದ್ದೀನಿ. ಆ್ಯಂಡ್ ಪೋಸಿಂಗ್ ಟೈಮ್, 1 hour ಬೋಟ್ ರೈಡ್ ಪೋಸಸ್ ತೊಗೊಂಡು ಫೋಟೋಸು. ಅಯ್ಯೋ ನನ್ನ ಮಾತ್ರ ಗೊತ್ತಾ ಬಿಸಿ ಕೂತಿರೋದು, ಬಟ್ ಪರವಾಗಿಲ್ಲ, ಇಟ್ಸ್ ಓಕೆ, ವರ್ತ್ ಇಟ್ ಅಂದ್ಕೊಂಡು ಹೋಗ್ತಾಯಿದ್ದೆ. ಆ್ಯಂಡ್ ಇಟ್ ವಾಸ್ ನೈಸ್. ಒನ್ಸ್ ನಂದೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ಮೇಲೆ ಎಲ್ಲರೂ ಇದು ಮಾಡ್ಕೊಂಡು ಸ್ನ್ಯಾಪ್ಸ್ ತೊಗೊಂಡು ಸ್ನ್ಯಾಪ್ಚಾಟಲ್ಲಿ ಅದೊಂದು ಸ್ನ್ಯಾಪ್ ತೊಗೊಂಡಿದ್ದಾಯಿತು. ಸೆಕೆಂಡ್ ಡೇ ನಾವು ಎಲ್ಲ ರೆಡಿಯಾಗಿ ಬಿಟ್ವಿ. ದಿಸ್ ಸೈಡ್ ರೀಚ್ ಹೊನ್ನಾವರಲ್ಲಿ ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಇದ್ದಿದ್ದೇನು ಅಂದರೆ ಗೋಕರ್ಣ, ಕುಡ್ಲೆ ಬೀಚು ಮತ್ತು ಇದು ಓಮ್ ಬೀಚು ಎರಡೂ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ನಾವು ಲೇಟಾಗಿ ಬಿಟ್ಟಿದ್ದರಿಂದ ನಾವು ಸ್ವಲ್ಪ ಶಿಫ್ಟ್ ಮಾಡಿದ್ವಿ ಪ್ಲ್ಯಾನ್ನ. ಹೊನ್ನಾವರಾಗೆ ಬಂದಿದ್ದೀವಿ. ನಾವು ಅದರಲ್ಲಿ ಬೋಟ್ ರೈಡಿಂಗು ಸಕ್ಕತ್ತಾಗಿದೆ. ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದ ಪೀಸ್ಫುಲ್ ವಾಟರ್ ಬೋಟು. ಎಲ್ಲ ಫುಲ್ ಫ್ರೆಂಡ್ಸ್ ಎಲ್ಲ ಪಿಕ್ಚರ್ಸ್ ತೊಗೊಂಡ್ವಿ, ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ವಿ. ಬಟ್ ಅದೇನೋ ಪ್ರಾಬ್ಲಮ್ ಅಂದರೆ ಆಫ್ಟರ್ನೂನಲ್ಲಿ ಬಂದ್ವಿ, ತುಂಬ ಬಿಸಿಲು ಹೊಡಿತಾ ಇದೆ. ಬಿಸಿಲು ಒಂಚೂರು ಕಡಿಮೆ ಆಗಿದ್ರೆ ನನ್ನ ಹೊಟ್ಟೆ ಅಷ್ಟೊತ್ತಿಗೆ ಆಲ್ರೆಡಿ ತೂಮ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿತ್ತು. ಹೊಟ್ಟೆ ಹಸ್ತೋಗಿತ್ತು ನನಗಂತೂ. 3 o'clock ಆದರೂ ಹೊಟ್ಟೆಗೆ ಊಟ ಇಲ್ಲ. ಬಟ್ ಇಟ್ಸ್ ಓಕೆ, ಕೂಡಲೇ ಬೀಚಿಗೆ ಬೇಗ ಹೋಗಬೇಕು ಅಂತ ನಾವು ಬೋಟಿಂಗ್ ಮುಗಿಸ್ಕೊಂಡು ಬೇಗ ಬಿಟ್ವಿ. ಎಳ್ನೀರು ಅಷ್ಟೇ ಕುಡಿದಿದ್ದೆ, ಬಟ್ ಸ್ಟಿಲ್ ಐ ಮ್ಯಾನೇಜ್ ಸಮ್ ಹೌ. ಸೊ ಇವಾಗ ನಾವು ಕೂಡ್ಲೆ ಬೀಚಿಗೆ ಬಂದಿದ್ದೀವಿ. ಸಖತ್ ಬಿಸಿಲಿದೆ, ಬಟ್ ಸ್ಟಿಲ್ ಅದು ನೀರನ್ನ ನೋಡ್ತಾ ಇದ್ರೆ ಫೀಲ್ ಹೋಗಿ ನೀರಲ್ಲಿ ಜಂಪ್ ಹೊಡೆದ್ಬಿಡೋಣ ಅಂತ. ಬಟ್ ನನ್ನ ಹತ್ರ ಎಕ್ಸ್ಟ್ರಾ ಸೆಟ್ ಬಟ್ಟೆ ತಂದಿಲ್ಲ, ಎಲ್ಲ ಮೇಲಿಟ್ಟಿದ್ದೀವಿ. ಪಾರ್ಕಿಂಗ್ ಮಾಡಬೇಕು ಗಾಡಿನ, ಅದು ಪಾರ್ಕಿಂಗಲ್ಲಿ ಎಲ್ಲ ನಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ಬಂದುಬಿಟ್ಟಿದ್ದೀವಿ. ಸೊ ಈಗ ಫಸ್ಟು ಊಟ ಮಾಡಬೇಕು, ಹೊಟ್ಟೆ ಹಸ್ತೋಗಿದೆ. ನಂಗೆ ಮೊದಲೇ ಹೊಟ್ಟೆ ಹಸ್ತೋಗಿತ್ತು. ಇವ್ರುಗಳು ಆರ್ಡ್ರ್ ಮಾಡೋಕ್ಕೆ 1.5 hour ತೊಗೋತಾರೆ. ನಾನು ಕೈಲೇ ಹೊಟ್ಟೆ ಹಸಿನೇ ತಡ್ಕೊಳಕ್ಕಾಗಲಿಲ್ಲ. ಫಸ್ಟ್ ನಾನು ಆರ್ಡ್ರ್ ಮಾಡಿ ಕೂತ್ಕೊಂಡ್ಬಿಟ್ಟೆ. ಇವರೆಲ್ಲ ನಿಧಾನಕ್ಕೆ ವೆಜ್ಜು ಮೆನು ಎಲ್ಲ ನೋಡಿಕೊಂಡು ಆರ್ಡ್ರ್ ಮಾಡ್ತಾಯಿದ್ರು. ಎಲ್ರಿಗಿನ ಮುಂಚೆ ಫಸ್ಟೇ ನಾನು ಊಟ ಮಾಡಿಬಿಟ್ಟು ಶಿವ ಅಂತ ಕೂತ್ಕೊಂಡ್ಬಿಟ್ಟೆ. ನಂದು ಫಸ್ಟ್ ಊಟ ಆಯಿತು. ಸೊ ಸ್ವಲ್ಪ ಟೈಮ್ ಸಿಕ್ತು, ಎಲ್ಲ ರೋಮ್ ಮಾಡಿಕೊಂಡು ಅಲ್ಲಿ ಎಲ್ಲ ಶೂಟಿಂಗ್ ಮಾಡ್ತಾಯಿದ್ದೆ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ಪಾರ್ಟ್, ನಡ್ಕೊಂಡು ಹೋಗೋದು ಅಲೆಗಳ ಹತ್ರ. ಆ ಅಲೆಗಳು ಬಂದು ನನ್ನ ಪಾದ ಟಚ್ ಮಾಡೋದು, ದಟ್ ಈಸ್ ಸಮಥಿಂಗ್ ನಂಗೆ ತುಂಬ ಖುಷಿ ಆಯಿತು. ಇನ್ನೊಂದು ಏನಿತ್ತು ಅಂದರೆ ನಾನು ಎಕ್ಸ್ಟ್ರಾ ಸೆಟ್ಟು ಡ್ರೆಸ್ ಇಟ್ಕೊಂಡಿರಲಿಲ್ಲ, ಇಲ್ಲಾಂದರೆ ವಾಟರ್ ಗೇಮ್ಸ್ ಆಡ್ತಾಯಿದ್ದೆ. ಬಟ್ ನಂದೆಲ್ಲ ಲಗೇಜ್ ಮೇಲೆ ಇಟ್ಬಿಟ್ಟಿದ್ವಿ ಟಿ.ಟಿಲಿ. ಸೊ ಅದೊಂದು ಬೇಜಾರಾಯಿತು. ಅದಕ್ಕೆ ಬರೀ ಬೀಚ್ ಹತ್ರ ಹಿಂಗೆ ಇದೇ ಥರ ನಿಂತ್ಕೊಳ್ಳೋದು ಮಾಡೋದು ಮಾಡ್ತಾಯಿದ್ವಿ. ಇದು ಕೂಡ್ಲೆ ಬೀಚ್ ವ್ಯೂ. ಬ್ಯೂಟಿಫುಲ್ ಸನ್ಸೆಟ್. ಸರಿ ಕಾಣಿಸ್ತಿಲ್ಲ, ಒಂದ್ಸಲಿ ಮಾಡ್ಬೋದು. ಯಾ, ಸೊ ಸನ್ಸೆಟ್ ಮಾತ್ರ ಸಕ್ಕತ್ತಾಗಿದೆ. ಲೈಕ್ ಇದಕ್ಕೆ ವರ್ಣಿಸೋಕ್ಕೆ ಪದಗಳೇ ನನಗೆ ಬರ್ತಾ ಇಲ್ಲ. ಈ ಏನೇ ಮನುಷ್ಯ ಏನೇ ಮಾಡಿದ್ರು ಇನ್ ದಿ ಎಂಡ್ ದೇವ್ರು ಮಾಡಿದ್ರದ್ದು ಮುಂದೆ ಏನೇನೋ ಅಲ್ಲ ಅನಿಸ್ಬಿಡುತ್ತೆ. ನೀರು ಮುಂದೆ ನಿಂತ್ಕೊಂಡ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ, ಒಂಥರ ಖುಷಿ, ಮಾತುಗಳೇ ಬರೋಲ್ಲ. ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹ್ಯಾಟ್ಸ್ ಆಫ್. ಈ ಥರ ಪ್ರಪಂಚನ ಕ್ರಿಯೇಟ್ ಮಾಡಿರೋಂಥ ಭಗವಂತನಿಗೆ ನಾನು ಡೆಫಿನೆಟ್ಲಿ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಕೂಡ್ಲೆ ಬೀಚಲ್ಲಿ ನೀವು ಅಡ್ವೆಂಚರ್ ಸ್ಪೋರ್ಟ್ಸ್ ಕೂಡ ಮಾಡ್ಬೋದು. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ಸ್ ಆಫ್ ದ
ಟ್ರಿಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಜೆಟ್ ಸ್ಕೀ ಇದೆ, ಪ್ಯಾರಾಗ್ಲೈಡಿಂಗ್ ಇದೆ, ಬನಾನಾ ರೈಡ್ಸ್ ಇದೆ, ಎಲ್ಲ ಸೋ ಮೆನಿ. ಯು ಕ್ಯಾನ್ ಎಕ್ಸ್ಪ್ಲೋರ್ ದೆಮ್ ಆ್ಯಸ್ ವೆಲ್. ಅದಕ್ಕೆ ಸಪ್ರೇಟಾಗಿ ನೀವು ಟಿಕೆಟ್ಸ್ ತೊಗೋಬೇಕು, ಪೇಮೆಂಟ್ ತೊಗೊಂಡು ಯು ಕ್ಯಾನ್ ಡೂ ದ್ಯಾಟ್. ಸನ್ಸೆಟ್ ಇನ್ನೇನು ಆಯ್ತಾ ಬಂತು. ಆ್ಯಂಡ್ ಇವತ್ತೊಂದು ದಿನ ಹೆಂಗೆ ಕಳೆದೋಯ್ತು ಅಂತಲೇ ನಂಗೆ ಗೊತ್ತಿಲ್ಲ. ಇನ್ನು ಸಾಯಂಕಾಲನೂ ಏನು ಮುಗಿಯೋ ಕ್ಷಣಗಳು. ಇವತ್ತು ನನ್ನದೊಂದು ಗೋಲ್ ಇತ್ತು, ಈ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಮಾಡಬೇಕು, ಇವತ್ತು ಇಷ್ಟು ಅಡ್ವೆಂಚರ್ ಸ್ಪೋರ್ಟ್ಸ್ ಮುಗಿಸ್ಬೇಕು, ಮತ್ತು ಇನ್ನು ಯಾವಾಗ ಈ ಸೈಡ್ ಬರ್ತೀವೋ ನಮಗೆ ಗೊತ್ತಿಲ್ಲ. ಸೊ ಆ ಥರ ಅಂದ್ಕೊಂಡು ಐ ವಾಸ್ ಪ್ಲ್ಯಾನಿಂಗ್. ನನಗೇನು ಬೇಜಾರಿಲ್ಲ, ಬಿಕಾಸ್ ಸಮ್ಟೈಮ್ಸ್ ನಾವು ಅಂದ್ಕೊಂಡಂಗೆ ಆಗಬೇಕು ಅನ್ನೋದು ಇಲ್ವಲ್ಲ. ಇನ್ನೂ ಮಿಸ್ಟೇಕ್ಸ್ ಇರುತ್ತೆ, ಲೈಕ್ ಲೇಟಾಗಿ ಮಲಗೋದು, ಸುಮ್ಮನೆ ಎದ್ದಿರೋದು, ಸ್ಲೀಪ್ ವೇರಿಯೇಷನ್ ಆಗೋದು, ಊಟ ಸರಿಗೆ ಮಾಡಿದಿರೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಮುದ್ರದ ಹತ್ರ ಬಂದನಲ್ಲ, ನಂಗೆ ಅಷ್ಟೇ ಸಾಕು. ಅಲೆಗಳು ನೋಡಿದ್ನಲ್ಲ, ನಂಗೆ ಅಷ್ಟೇ ಸಾಕು. ಆ್ಯಂಡ್ ಐ ಆಮ್ ವೆರಿ ಪೀಸ್ಫುಲ್. ಲೈಫಲ್ಲೂ ಅಷ್ಟೇ, ಹಂಗಾಗಬೇಕು ಹಿಂಗಾಗಬೇಕು ಅಂದ್ಕೊಳ್ಳೋದಕ್ಕಿಂತ ನಾವೆಲ್ಲಿದ್ದೀವಿ, ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಇದ್ದೀವಿ, ಆ ಸ್ಟೇಜ್ನ ನಾವು ಖುಷಿ ಪಡಬೇಕು. ಏನೋ ಒಂದು ಫುಲ್ಲು ಫಿಲಾಸಫಿಗೆಲ್ಲ ಹೋಗ್ಬಿಟ್ಟಿದ್ದೀನಿ ಇವತ್ತು, ಹೇಳಿದ್ದೀನಿ, ಅದು ನಿಮಗೆಲ್ಲೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಎನಿವೇಸ್, ಜಸ್ಟ್ ಲೈಕ್ ದಿಸ್ ಸನ್ಸೆಟ್, ನಥಿಂಗ್ ಇಸ್ ಪರ್ಮನೆಂಟ್ ಆ್ಯಂಡ್ ನಥಿಂಗ್ ಇಸ್ ಫಾರ್ ಎವರ್. ನನ್ನ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು. ಇವ್ರು ವಾಟರ್ ಸ್ಪೋರ್ಟ್ಸ್ ಎಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲೂ ಈವ್ನಿಂಗ್ ಆಗೋಗಿತ್ತು. ಇವ್ರದ್ದೆಲ್ಲ ಬ್ಯಾಗು, ಫೋನು, ವಾಲೆಟ್ ಎಲ್ಲ ನಾನೇ ಇಟ್ಕೊಂಡು ಕೂತಿದ್ದೆ. ದೇ ವರ್ ವೆರಿ ಥ್ಯಾಂಕ್ಫುಲ್. ಅದಾದಮೇಲೆ ನಾವು ಟಿಗೆ ಹೋದ್ವಿ, ಮೆಟ್ಲತ್ಕೊಂಡು ಅಲ್ಲಿಂದ ಓಡಿಸ್ಕೊಂಡು ನಾವು ಟೆಂಟ್ ಸ್ಟೇ ಹೋದ್ವಿ. ಅಲ್ಲಿ ಡಿನ್ನರ್ ಎಲ್ಲ ಆಯಿತು. ಮಿಡ್ ನೈಟ್ ಬೀಚಲ್ಲೆಲ್ಲ ವಾಕಿಂಗ್ ಮಾಡ್ತಾಯಿದ್ವಿ. ನಾನು ಅದೆಲ್ಲ ಶೂಟ್ ಮಾಡಲಿಲ್ಲ, ಬಿಕಾಸ್ ಐ ಫ್ರೆಂಡ್ ಲೈಕ್ ಅದು ನನಗೆ ಮಾತ್ರ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ಅದು ನನ್ನ ಜೊತೆಗೆ ಇರಲಿ ಮೆಮೊರೀಸ್ ಅಂತ. ಸೊ ದ ಲಾಸ್ಟ್ ಡೇ ವಾಸ್ ಫಾರ್ ಓಮ್ ಬೀಚ್ ಆ್ಯಂಡ್ ಮುರುಡೇಶ್ವರ. ಅಲ್ಲೇನೇನಾಯಿತು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಕೊಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.